ಸಂಭಾಳಿಸು ಎಂದು ಜಾರಿಕೊಂಡ ಮಹಾವೀರನಲ್ಲವೇ ನೀನು? ದ್ರೌಪದಿ, ಏನಾಯ್ತು ಮಹಾವೀರ? ದೇಹದಲ್ಲಿ ಶಕ್ತಿ ಇಲ್ಲವೇ? ನನ್ನನ್ನು ಕೆರಳಿಸಬೇಡ ದ್ರೌಪದಿ. ಕೇವಲ ನೀನೊಂದು ಹೆಣ್ಣೆಂದು ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ನಿನ್ನನ್ನು. ದ್ರೌಪದಿ, ಈ ನಿಮ್ಮ ಸಣ್ಣ ಸಣ್ಣ ಕಲಹಗಳ ಫಲವೇ ನಿಮ್ಮನ್ನು ವಿನಾಶದೆಡೆಗೆ ಕರೆದೊಯ್ಯುತ್ತವೆ. ಈಗಲಾದರೂ ಇದನ್ನು ಬಿಟ್ಟು ಬಿಡಿ. ನಾವೀಗ ಸ್ವರ್ಗಾರೋಹಣ ಪರ್ವತದ ಸನಿಹದಲ್ಲಿದ್ದೇವೆ. ಇನ್ನು ಸ್ವಲ್ಪ ದೂರ ನಡೆದರೆ ಸದ್ಗತಿಯ ಹಾದಿಯನ್ನೇ ತಲುಪುತ್ತೇವೆ. ನಡೆಯಿರಿ. ಓಹೋ ದ್ರೌಪದಿ, ನನ್ನ ತೆಕ್ಕೆಗೆ ಬಾ ಸುಂದರಿ. ಅಯ್ಯ ತಿಮಿರಾಸುರ, ನೀನು ಬಯಸಬಾರದನ್ನು ಬಯಸುತ್ತಿರುವೆ. ನಾನು ಬೇರೆಯವರ ಪತ್ನಿಯಾಗಿರುವೆ. ಪರಣ ಪತ್ನಿಯನ್ನು ಅಪೇಕ್ಷಿಸಬಾರದು. ದೂರ ನೀನು ದುಷ್ಟ. ಒಬ್ಬ ಹೆಣ್ಣಿನ ಮೇಲೆ ವ್ಯಾಮೋಹ ಒಳ್ಳೆಯದಲ್ಲ. ಅದರಿಂದ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಜಗದೇಕ ವೀರನಾದ ನನಗೆ ಒಂದು ಹೆಣ್ಣಿಂದ ಸಾವೇ? ಆಗಲಿ. ಅಯ್ಯ ಕೃಷ್ಣ, ಧರ್ಮರಾಯ, ಅರ್ಜುನ, ನನ್ನನ್ನು ಕಾಪಾಡಿ. ಈ ತಿಮಿರಾಸುರನಿಂದ ಕಾಪಾಡಲು ಆ ಮುದಿ ಪಾಂಡವರಲ್ಲ, ಆ ಪರಮೇಶ್ವರ ಬಂದರೂ ಪಾರು ಮಾಡಲು ಸಾಧ್ಯವಿಲ್ಲ. ದ್ರೌಪದಿ, ನೀನೇ ಸ್ವಯಂ ಆದಿಶಕ್ತಿ ಸ್ವರೂಪಿ. ನಿನ್ನನ್ನು ನೀನೇ ರಕ್ಷಿಸಿಕೋ.
ಹೆಣ್ಣೆ.